ನನ್ನ ಧನ್ಯವಾದಗಳು. ಈ ಜಯ ಅವ್ರದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರ್ಯಕರ್ತರ ಜೊತೆಗೆ ನಮ್ಮ ರಾಷ್ಟ್ರೀಯ ಮತ್ತು ರಾಜ್ಯದ ಎಲ್ಲ ನಾಯಕರು ಅಂದರೆ BJP ಮತ್ತು JDS ನಾಯಕರಿಗೆ ನನ್ನ ಇನ್ನೊಂದು ಹೃದಯಪೂರ್ವಕ ನಮಸ್ಕಾರಗಳು. ಈ ಜಯ ಗ್ರಾಮಾಂತರದ ಮತದಾರ ಜಯ ಅಂತ ಇನ್ನೊಂದು ಸರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಕನಕಪುರ ಕ್ಷೇತ್ರದ ತಾಲೂಕಿನ ಎಲ್ಲ ನಾಯಕರುಗಳಿಗೂ ಅವರ ಪಟ್ಟ ಶ್ರಮಕ್ಕೆ ದೇವರು ಕೊಟ್ಟ ವರ ಅಂತ ಅನ್ಕೊಂತೀನಿ. ಯಾಕೆಂದರೆ ವಿಶೇಷವಾಗಿ ಕನಕಪುರದ ಕ್ಷೇತ್ರದಲ್ಲಿ ತುಂಬ ಜನಗಳಲ್ಲಿ ತುಂಬ ಗೊಂದಲ ಇತ್ತು, ನೋವಿತ್ತು. ಇವತ್ತು ಅವರೆಲ್ಲರೂ ಒಂದು ಸಂತೋಷದಿಂದ ಇರೋವಂಥ ದಿನ ಬಂದಿದೆ ಅಂತ ಅನ್ಕೊತೀನಿ. ಅದೊಂದು ನನಗೆ ವಿಶೇಷ. ಯಾಕೆಂದರೆ ನನ್ನ ಹೆಚ್ಚಿನ ಸಮಯ ಈ ಚುನಾವಣೆ ಸಮಯದಲ್ಲಿ ಕನಕಪುರ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದೆ. ಅಲ್ಲಿ ಜನದ ಮನಸ್ಸಿನ ನೋವನ್ನು ನೋಡಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ, ನಿಮ್ಮ ಯಾವುದೇ ಸಮಸ್ಯೆಗಳಿಗೂ ನಾನು ಸ್ಪಂದಿಸ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟ ಮೇಲೆ ಎಲ್ಲ ಈಚೆ ಬಂದು ಮಾಡಿದ್ದಾರೆ. ಅವರಿಗೆ ನನ್ನ ನಮಸ್ಕಾರಗಳು. ನೀವು ಮೊದಲಿಗೆ ಡಾಕ್ಟರ್ ಮಂಜುನಾಥ್ ಸರ್ ಚುನಾವಣೆಗೆ ಒಂದು ಅಖಾಡಕ್ಕೆ ಇಳಿಬೇಕು ಅಂತಂದಾಗ ಬೇಡ ಅಂತ ಹೇಳಿದ್ರಿ. ಸೊ ಈಗ ಮತ್ತೆ ಒಪ್ಕೊಂಡು ಅವರ ಒಂದು ಬೆನ್ನೆಲುಬಾಗಿ ನಿಂತರಿ, ಈಗ ಅವರ ಜಯವನ್ನು ಸಾಧಿಸಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನನಗೆ ಶುರುವಿನಲ್ಲಿ ಯಾತಕ್ಕೆ ಬೇಡ ಅಂದೆ ಅಂದರೆ, ನಾನು ಹುಟ್ಟಿದಾಗಿಂದ ಇದು ರಾಜಕೀಯ ನೋಡಿದ್ದೀನಿ. ಅದನ್ನು ಸುಮಾರು ಸಮಯ ನಮ್ಮ ಹತ್ರ ಹೇಳಿದ್ದೀನಿ. ಈ ರಾಜಕೀಯದ ಏಳು ಬೀಳುಗಳು ಗೊತ್ತು. ಆಮೇಲೆ ಇವರು ಸೀದಾ ಸಾದ ಮನುಷ್ಯರು, ಇವರಿಗೆ ಆ ಥರ ಒಳಗೊಂದು ಹೊರಗೊಂದು ಮಾಡೋ ಅಂಥದ್ದಲ್ಲ. ಆ ಕ್ಯಾರೆಕ್ಟರ್ ಆ ಸ್ವಭಾವದವ್ರಿಗೆ ರಾಜಕೀಯ ಫಿಟ್ ಆಗುತ್ತೆ ನಾನು ನೋಡ್ದಂಗೆ. ಇವ್ರಿಗೆ ಹಂಗಲ್ಲ. ಯಾಕೆಂದರೆ ಆಮೇಲೆ ತುಂಬ ಸೂಕ್ಷ್ಮ ಇವರು. ಎಲ್ಲಾದರೂ ಒಂದು ಸಣ್ಣ ನೋವಾದರೆ ಅದು ಮರೆಯೋದಕ್ಕೆ ಅವ್ರಿಗೆ ತುಂಬ ಸಮಯ ಬೇಕು. ಆಮೇಲೆ ನಮ್ಗೆ ಈ ವಯಸ್ಸಲ್ಲಿ ಇದು ಬೇಡ ಅನ್ನೋದು ಒಂದೇ ನಮಗಿದ್ದಿದ್ದು ಹೊರತು, ಆಮೇಲೆ ಇನ್ನೊಂದೇನು ಅಂದರೆ ಒಬ್ಬ ರಾಜಕೀಯ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸಾಧನೆ ಮಾಡಿದರು. ಅದಕ್ಕೆ ನಮಗಿನ್ನೇನು ಈ ವಯಸ್ಸಾದ್ಮೇಲೆ ಆರಾಮಾಗಿ ಇರಬೇಕು ಅನ್ನೋದಕ್ಕೋಸ್ಕರ ಇದು ಮಾಡೋದನ್ನ ಹೊರತು ರಾಜಕೀಯ ಕ್ಷೇತ್ರ ಬೇಡ ಅನ್ನೋದಲ್ಲ. ಮೇಯ್ನು ನಮ್ಮ ವಯಸ್ಸು ಇವು ಎಲ್ಲ ಲೆಕ್ಕ ಇಟ್ಟು ಬೇಡ ಅಂತಿದ್ದೆ ಅಷ್ಟೇ, ಬೇರೆ ಯಾವ ರೀತಿಯೂ ಅಲ್ಲ. ನೀವೀಗ ತಾನೇ ಹೇಳ್ತಾ ಇದ್ರಿ ಮಂಜುನಾಥ್ ಸರ್ ತುಂಬ ಸೂಕ್ಷ್ಮ ಸ್ವಭಾವದವರಾಗಿದ್ದರು ಅಂತ ಹೇಳ್ಬಿಟ್ಟು. ಹಾಗೆಯೇ ಚುನಾವಣೆ ಆ ಕಡೆ ಇಳಿಬೇಕು ಅಂತಂದಾಗ ಅಂದರೆ ಲೈಕ್ ಟೀಕೆಗಳಿರುತ್ತೆ. ಸೊ ಎದುರಾಳಿಗಳ ಒಂದು ಹಾವಭಾವಗಳನ್ನು ಗುರುತಿಸ್ಕೊಂಡು ನಾವು ಒಂದು ಪ್ರಚಾರವನ್ನು ಮಾಡಬೇಕು. ಎಲ್ಲ ಪ್ರಚಾರದ ಕಡೆ ಹೋದಾಗಲೂ ಸಹ ಅವರು ಯಾವುದೇ ರೀತಿಯಾದಂಥ ಟೀಕೆಗಳನ್ನು ಮಾಡಿಲ್ಲ, ಯಾರ ಪರನೂ ಒಂದು ಧ್ವನಿ ಎತ್ತಲಿಲ್ಲ. ಅವರ ಒಂದು ನಿಜ ಸ್ವರೂಪದ ಮೂಲಕವೇ ಇಡೀ ಒಂದು ಬೆಂಗಳೂರು ಗ್ರಾಮಾಂತರದ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಸೊ ಅವರ ಜನತೆಗಾಗಿರ್ಬೋದು, ಅವರ ಒಂದು ಸ್ವಭಾವಕ್ಕೆ ಏನು ಹೇಳ್ತೀರಾ? ನಿಮ್ಗೆ ಹೇಳಬೇಕು ಅಂದರೆ, ನಾವು ರಾಜಕೀಯಕ್ಕೆ ಬರ್ತೀವಿ ಅಂದ ತಕ್ಷಣವೇ ನಾನು ಅವ್ರು ಕೂತು ಡಿಸೈಡ್ ಮಾಡಿದ್ದು ಒಂದೇ, ನಾವು ಏನನ್ನು ಇಷ್ಟು ದಿವಸ ಸಾಧಿಸಿದ್ದೀವಿ, ಮುಂದಕ್ಕೆ ನಾವು ಏನು ಸಾಧಿಸಬಹುದು, ನಾವೇನು ಸೇವೆ ಮಾಡ್ಬೋದು ಅನ್ನೋದು. ಇನ್ನೊಬ್ಬರ ಬಗ್ಗೆ ನಮಗೆ ಅವರ ಸ್ವಭಾವ ಆಗಲಿ ಅವ್ರ ನಡವಳಿಕೆ ಬಗ್ಗೆ ನಾವೆಲ್ಲೂ ಮಾತಾಡಬಾರ್ದು ಅನ್ನೋದು ಒಂದು ಸಂಕಲ್ಪ ಮಾಡಿದ್ವಿ. ಅದೇ ರೀತಿ ನಾವು ನಡೆದಿದ್ದೀವಿ. ಈಗ ಕೊನೆಯದಾಗಿ ಜಯಬೇರಿಯನ್ನು ಸಾಧಿಸಿದ್ದಾರೆ ಅಂತ, ಸೊ ಅವರ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ರೀತಿಯಲ್ಲೂ ಡಾಕ್ಟರ್ ಮಂಜುನಾಥ್ ಅವರು ಜನರ ಪರವಾದ ಕೆಲಸ ಮಾಡ್ತಾರೆ ಅಂತ ಅನ್ನೋದೊಂದು ಭರವಸೆ ನೀಡಬಲ್ಲೆ. ಅವರಿಗೆ ಕೈಗೆಟ್ಕೋಂಥ ಪ್ರತಿ ಒಂದು ಸಮಸ್ಯೆಗೂ ಒಂದು ಪರಿಹಾರ ಕೊಟ್ಟು ಜನರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡ್ತಾರೆ ಅನ್ನೋದು ಒಂದನ್ನು ವಿಶ್ವಾಸ ನನ್ನಲ್ಲಿದೆ. ಅದು ಆಗೇ ಆಗತ್ತೆ. ಇದಿಷ್ಟು ಡಾಕ್ಟರ್ CN ಮಂಜುನಾಥ್ ಅವರ ಗೆಲುವಿನ ಬಗ್ಗೆ ಅವರ ಧರ್ಮಪತ್ನಿ ಅನಸೂಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.